ನಿಮಗೂ ತುಂಬಾ ಧನ್ಯವಾದಗಳು. ತುಂಬಾ ಥ್ಯಾಂಕ್ಸ್. ನಮ್ಮ ನಿರ್ಮಾಪಕರು, ನಮ್ಮ ಕಲಾವಿದರುಗಳು, ನಮ್ಮ ಕೆ ಸರ್, ವಾಸು ಸರ್ ಎಲ್ಲ ಮಾತಾಡಿದ್ದಾರೆ. ಸೊ ನಾನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಊರಬ್ಬ ಇದು ನಾನು ಮಾಡಿದ್ದಲ್ಲ, ಆ್ಯಕ್ಚುಲಿ ತಾಯಿ ಚೌಡೇಶ್ವರಿ ದೇವಿ ಮಾಡಿಸಿರೋದಂತ ನಾನು ಅನ್ಕೊಂಡಿದ್ದೀನಿ. ಫಸ್ಟ್ ದಿನದಿಂದ ಹಂಗೆ ಅನ್ಕೊಂಡಿದ್ದೀನಿ ನಾನು. ಯಾಕಂದ್ರೆ ಆ ದೇವಿ ಶಕ್ತಿನೇ ಆ ಥರದ್ದು. ಅದನ್ನು ನಂಬಿ ಈ ಸಿನಿಮಾ ಮಾಡಿದ್ದೀನಿ. ಎರಡನೇದಾಗಿ ತುಂಬ ಕೃತಜ್ಞತೆಗಳು ನಾವು ಹೇಳ್ಬೇಕಾಗಿರೋದು ನಮ್ಮ ತಂಡದವರು ಎಲ್ಲರೂ ಬಂದ್ಬಿಟ್ಟು ಉಜ್ಜಿನಿ ಊರು ಜನತೆಗೆ. ಯಾಕಂತ ಹೇಳಿದ್ರೆ ಅವ್ರ ಸಹಕಾರ ಇಲ್ಲ ಅಂದರೆ ಈ ಸಿನಿಮಾಗೆ ಶೂಟಿಂಗ್ ಮಾಡೋಕೆ ಆಯ್ತಾ ಇರಲಿಲ್ಲ. ಅಷ್ಟು ನೀಟಾಗಿ ನಮಗೆ ಕೋಆಪ್ರೇಟ್ ಮಾಡಿ ಎಲ್ಲನೂ ಅನುಕೂಲ ಮಾಡಿ ಆ ಜಾತ್ರೆಯಲ್ಲಿ ಶೂಟಿಂಗ್ ಮಾಡಿಕೊಟ್ಟು ಇವತ್ತು ಈ ಸಿನಿಮಾ ರಚನೆ ಆಗಿದೆ. ನಮ್ಮ ಸಿನಿಮಾದ ನಿಜವಾದ ಸೂಪರ್ ಸ್ಟಾರ್ ಅಂತ ಹೇಳಿದ್ರೆ ನಮ್ಮ ನಿರ್ಮಾಪಕರು ನರೇಶ್ ಗೌಡ್ರು ಅವರು. ಯಾಕಂತ ಹೇಳಿದ್ರೆ ಇವತ್ತಿನ ಸ್ಥಿತಿನಲ್ಲಿ ಸಿನಿಮಾ ಮಾಡೋದು ಬಹಳ ಕಷ್ಟ ಇದೆ, ಎಲ್ಲರಿಗೂ ಗೊತ್ತಿದೆ. ಬಟ್ ಈ ತರದ್ ಒಂದು ಪ್ರಯೋಗ ಮಾಡಿದಾಗ ಧೈರ್ಯ ಮಾಡಿ ಬೆನ್ತಟ್ಟಿ ಅಯ್ಯೋ ಮಾಡಿ ಸಾರ್ ಅಂತ ಹೇಳ್ಬಿಟ್ಟು, ನಾನು ಸುಮ್ಮನೆ ಒಂದು ಲೈನ್ ಹೇಳಿದೆ, ಒಂದು ಪಾಯಿಂಟ್ ಹೇಳಿದೆ ಸ್ಟಾರ್ಟಿಂಗ್, ಈ ತರ ಚೆನ್ನಾಗಿರುತ್ತೆ ಸರ್ ಅಂತ ಹೇಳ್ಬಿಟ್ಟು ಅವ್ರಿಂದ ಚೇಂಜ್ ಮಾಡ್ಕೊಂಡೆ ಬಂದ್ಬಿಟ್ರು. ಮಾಗಡಿಯಲ್ಲಿದ್ರು ಅವರು. ಮಾಗಡಿಯಿಂದ ಚೇಂಜ್ ಮಾಡ್ಕೊಂಡು ಬಂದು ಚೇಂಬರ್ ಕರ್ಕೊಂಡು ಟೇಕಿಂಗ್ ರಿಜಿಸ್ಟರ್ ಮಾಡಿ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಜೊತೆಗೆ ನಮ್ಗೆ ಗುರುಗಳ ಸ್ಥಾನದಲ್ಲಿ ನಿಂತು, ಸೊ ನಾವೆಲ್ಲ ಬಂದು ತುಂಬಾ ಚಿಕ್ಕವರು. ಗುರುಗಳ ಸ್ಥಾನದಲ್ಲಿ ನಮ್ಗೆಲ್ಲ ನಾವೆಲ್ಲ ಅಸ್ಟೆಂಟ್ ಆಗಿ ಕೆಲಸ ಮಾಡಿರೋದೇ ಕೆ ಸರ್ ಜೊತೆಲಿ, ವಾಸು ಸರ್. ನಮ್ಮ ಗುರುಗಳ ಸ್ಥಾನದಲ್ಲಿ ಶ್ರೀಧರ್ ಸರ್, ವಾಸು ಸರ್, ಕೆ ಸರ್ ಕೂತ್ಕೊಂಡು ಬೆನ್ನೆಲ್ಪಾಗಿ ಒಂದು ಐಡಿಯಾ ಹೇಳಿದಾಗ ಗೋ ಹೆಡ್, ನಾವಿದೀವಲ್ಲ ಯಾಕೆ ಬರಿ ಮಾಡ್ತೀವಿ ಅಂತ ಹಗಲು ರಾತ್ರಿ ಕೂತ್ಕೊಂಡು ಕೆಲಸ ಮಾಡಿ ನಮ್ಮ ಜೊತೆನಲ್ಲಿ ಸಪೋರ್ಟ್ ಮಾಡಿ ನಮ್ಮ ಮ್ಯಾನೇಜರ್ ರಂಗಣ್ಣ ಅವರು ಎಲ್ಲ ಅನುಕೂಲಗಳನ್ನ ಮಾಡಿಕೊಟ್ಟು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡಕ್ ಬಿಟ್ರು. ಶೂಟಿಂಗ್ ಮಾಡ್ತಾರೆ. ಇದಕ್ಕೆ ಮೇನ್ ನನಗೆ ಈ ತರ ಒಂದು ಪ್ರಾಜೆಕ್ಟ್ ಮಾಡಕ್ ಆಸಕ್ತಿ. ಯಾಕಂತ ಹೇಳಿದ್ರೆ ಇದು ಒಂದು ಹಿಸ್ಟಾರಿಕಲ್ ಟ್ರೈ ಮಾಡಿದ್ದೇವೆ. ಯಾಕಂದ್ರೆ ಇವೆಂಟ್ ಅಲ್ಲಿ ಉಜ್ಜಿನಿ ಜಾತ್ರೆನಲ್ಲಿ ಫಸ್ಟ್ ಟೈಮ್, ವರ್ಲ್ಡ್ ಅಲ್ಲಿ ಫಸ್ಟ್ ಟೈಮ್ ಒಂದು ಸಿನಿಮಾ ಚಿತ್ರೀಕರಣ ಮಾಡಿರೋದು. ಅದು ಲೈವ್ ಆಗಿ ಅಲ್ಲಿ ಏನ್ ನಡೆಯುತ್ತೆ, ಲೈವ್ ಜೊತೆನಲ್ಲಿ ನಮ್ಮ ಸಿನಿಮಾನು ಕೂಡ ಸ್ಕ್ರೀನ್ ಪ್ಲೇನ ಇಂಪ್ಲಿಮೆಂಟ್ ಮಾಡಿ ಶೂಟಿಂಗ್ ಮಾಡಿ ಒಂದು ಸಿನಿಮಾನ ತಯಾರು ಮಾಡಿದ್ದೀನಿ. ಇದಕ್ಕೆ ನನಗೆ ತುಂಬಾ ಇನ್ಸ್ಪಿರೇಷನ್, ಬಹಳ ವರ್ಷಗಳಿಂದ ಆಸಕ್ತಿ. ಏನಕ್ಕಂತ ಹೇಳಿದ್ರೆ ನಾನು ನಮ್ಮ ಗುರುಗಳಾದ ನೀಡ್ಸಾಗ ಗುಡ್ಸಾಮಿ ಸರ್ ಹತ್ರ ವರ್ಕ್ ಮಾಡಿದ್ದೀನಿ, ಸಿರಿಗಂಗ ಶ್ರೀನಿವಾಸ ಮೂರ್ತಿ ಸರ್ ಹತ್ರ ವರ್ಕ್ ಮಾಡಿದ್ದೀನಿ, ಈಚಿ ಬೋರ್ಲಿಂಗ ಸರ್ ಅವ್ರ ಹತ್ರ ಕಲ್ತಿದ್ದೀನಿ. ಸೊ ಅವ್ರು ಬರ್ದಿರೋಂಥ ಪುಸ್ತಕ ಅದನ್ನು ಓದಿದಾಗ ನಾನು ಸುಮಾರು ವರ್ಷಗಳಿಂದ ಈ ಜಾನಪದ ಕಾರ್ಯಕ್ರಮಗಳದೆಲ್ಲ ಶೂಟ್ ಮಾಡಿದ್ದೀನಿ, ಎಡಿಟಿಂಗ್ ಮಾಡಿದ್ದೀನಿ, ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೀನಿ. ಸೊ ಇದೆಲ್ಲ ನೋಡಿದಾಗ ಯಾಕೆ ಇಲ್ಲಿ ಮಾಡಬಾರ್ದು ಅಂತ ಅನ್ನಿಸ್ತು. ಕೆ ಸರ್ ಹೇಳಿದಂಗೆ ನಾವು ವರ್ಷ ಜಾತ್ರೆಗೆ ಹೋದಾಗೆಲ್ಲ ನಮಗೆ ಕಣ್ಣು ಮುಂದೆ ಕಾಣ್ತಿದೆ ಒಂದು ವೈಡ್ ಫ್ರೇಮ್, ಅಂದ್ರೆ ಕಲರ್ಫುಲ್ ಆಗಿ ತುಂಬಾ ರಿಚ್ ಆಗಿ ಒಂದು ದೊಡ್ಡ ಬಡ್ಜೆಟ್ ಸಿನಿಮಾ ನೀವೇನು ನೋಡ್ತೀರಲ್ಲ ಆ ಥರ ಫ್ರೇಮ್ಸ್ ಕಾಣಿಸ್ತಾ ಇತ್ತು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು, ಈ ತರ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಕಾನ್ಸೆಪ್ಟ್ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಡೈರೆಕ್ಟ್ 24 hours 24 ಎಲ್ಲ ಇಂಪ್ಲಿಮೆಂಟ್ಸ್ ಅಲ್ಲೂ ಎಲ್ಲ ಒಂದು ಕ್ಯಾಟಗರಿಯಲ್ಲೂ ವರ್ಕ್ ಮಾಡಿದ್ದೆ ಕೆ ಸರ್. ಆಕ್ಚುಲಿ ಹೇಳ್ಬೇಕಂದ್ರೆ ಪ್ರತಿಯೊಂದು ಹೆಜ್ಜೆಲಿ ಈಗಲೂ ಇವತ್ತು ಕೂಡ ಅವರು ಒಂದು ಮಿಕ್ಸಿಂಗ್ ಆಗಲಿ ಡೀಟೇಲ್ಸ್ ಆಗಲಿ ಅವ್ರ ಜೊತೆಲಿ ಇದ್ದು ಹಿಂಗ್ ಮಾಡೋಣ ಅಂತ ಐಡಿಯಾ ಕೊಡ್ತಾ ಇರ್ತಾರೆ. ತುಂಬಾ ಥ್ಯಾಂಕ್ಸ್ ಕೆ ಸರ್. ಆಮೇಲೆ ವಾಸು ಸರ್, ಶ್ರೀಧರ್ ಸರ್, ಇವರು ಸುಮ್ಮನೆ ಸಂಭಾಷಣೆ ನನ್ನ ಹತ್ರ ಕೂತ್ಕೊಂಡು ಒಂದು ವರ್ಷ ಶೂಟ್ ಮಾಡಿ ನಾವು ಎಡಿಟ್ ಮಾಡ್ಬಿಡ್ತೀವಿ, ಇನ್ನೊಂದು ವರ್ಷ ಜಾತ್ರೆಗೆ ಹೋಗಿ ಸ್ವಲ್ಪ ಪ್ಯಾಚ್ ವರ್ಕ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಅದನ್ನು ತಂದು ಎಡಿಟ್ ಮಾಡಿ ಫೈನಲ್ ಟ್ರಿಮ್ ಮಾಡಿ ಎಲ್ಲರೂ ಕೂತ್ಕೊಂಡು ಒಂದು ಕಾಪಿ ತೆಗಿಯಷ್ಟಲ್ಲಿ ಪಾಪ ಅವರು 10-12 ಸರಿ ಕೆಲಸ ಮಾಡಿದ್ದಾರೆ. ತುಂಬಾ ಥ್ಯಾಂಕ್ಸ್ ರವಿ ಅವ್ರಿಗೂ ಕೂಡ. ಆಮೇಲೆ ನೀವೆಲ್ಲ ಇಷ್ಟಪಟ್ಟಂಗೆ ಮ್ಯೂಸಿಕ್ ಡೈರೆಕ್ಟರ್ ಅವ್ರು ತುಂಬಾ ಜಾಸ್ತಿ ಮಾತಾಡಿಲ್ಲ. ಆಕ್ಚುಲಿ 1 ವರ್ಷ ಮಾಡಿಲ್ಲ, ಅವರು 4 ವರ್ಷ ಮಾಡಿದ್ರು ರೆಕಾರ್ಡಿಂಗ್. ನಾನು ಬರ್ತೀನಿ ಅಂದ್ರೆ ಫೋನ್ ಎತ್ತಲ್ಲ, ಇವತ್ತು ಎತ್ತಲ್ಲ, ಈಗ ರಾತ್ರಿಗಳೇ ಎತ್ತಿಲ್ಲ. ಒಂದು ದಿವಸ ನಾನೇನೋ ಫೋನ್ ಮಾಡಿದ್ರೆ ನನಗೆ ಕೆಲಸ ಹೇಳ್ತೀನಿ ಅಂತ ಹೇಳ್ಬಿಟ್ಟು. ತುಂಬಾ ಥ್ಯಾಂಕ್ಸ್ ಅಕ್ಷಯ್. ಆಕ್ಚುಲಿ ಅವರು ಇದೇ ಫಸ್ಟ್ ಫಿಲಮು ರೀ ರೆಕಾರ್ಡಿಂಗ್ ಮತ್ತೆ ಸಾಂಗ್ ಮಾಡಿರೋದು. ಎಷ್ಟು ದಿನ ಅದು ರೀ ರೆಕಾರ್ಡಿಂಗ್ ಮಾಡಿದ್ರಲ್ವ, ನೀವು ರೀ ರೆಕಾರ್ಡಿಂಗ್ ಮಾಡಿ ಇಲ್ಲ ಸಾಂಗ್ ಮಾಡಿದ್ರು. ಇದರಲ್ಲಿ ಲಾಂಚ್ ಮಾಡೋಣ ಅಂತಾನೆ ಅವ್ರ ಟ್ಯಾಲೆಂಟ್ ನೋಡಿದೆ ನಾನು. ಸೊ ಲಾಂಚ್ ಮಾಡೋಣ ಅಂತ ಲಾಂಚ್ ಮಾಡಿದ್ವಿ. ಆಮೇಲೆ ಉಜ್ಜಿನಿ ಚೌಡೇಶ್ವರಿ ದೇವಿ ಕತೆ ಬಂದ್ಬಿಟ್ಟು ಸರ್ ಅವಾಗಲೇ ನೀವು ಕೇಳ್ತಾ ಇದ್ರಿ, ಇದು ನಾವೇನೋ ಒಂದು ಕಾಲ್ಪನಿಕ ಕತೆ ಅಂತೇನಿಲ್ಲ ಸರ್. ಆಕ್ಚುಲಿ ಸಿನಿಮಾ ರಿಯಲಿಸ್ಟಿಕ್, ಅಲ್ಲಿ ನಾವು ಗ್ರಾಸ್ಪ್ ಮಾಡಿದ್ವಿ ಇನ್ಸಿಡೆಂಟ್ಗಳನ್ನ. ಇದ್ರಲ್ಲಿ ನೀವೇನು ನೋಡ್ತಿರಲ್ಲ, ಪ್ರತಿಯೊಂದು ಟ್ರ್ಯಾಕ್ ಆಗಲಿ, ಸೀನ್ಸ್, ಕಲಾವಿದರಿಗೆ ನಾವು ಕೊಟ್ಟಿರುವಂಥ ಪಾತ್ರ ಆಗಲಿ, ಈ ಊರ ಹಬ್ಬಗಳು ನಡೆದಾಗ ಏನೇನಾಗುತ್ತೆ ಅಂತ. ಸೊ ಎಲ್ಲರೂ ಏನು ತಿಳ್ಕೊಂತೀವಿ ನಾವು, ಊರ ಹಬ್ಬ ಅಂತ ಹೇಳಿದ್ರೆ ಅವೆಲ್ಲ ಖುಷಿ ಇರುತ್ತೆ, ಎಲ್ಲ ಹಬ್ಬ ಮಾಡ್ತಾರೆ ಅಂತ ತಿಳ್ಕೊಂತೀವಿ. ಆಕ್ಚುಲಿ ಊರ ಹಬ್ಬ ಏನಕ್ಕೆ ಮಾಡ್ತೀವಿ, ಎಲ್ಲರೂ ಸೇರ್ಬೇಕಂತ. ನೋಡಿ ಇದೇ ಊರ ಹಬ್ಬ, ಇದೇನಿಲ್ಲ. ಇಲ್ಲಿದ್ದೀವಿ ನೋಡಿ, ಎಲ್ಲರೂ ಇದೀವಿ, ನಮ್ಮ ಗುರುಗಳಿದ್ದಾರೆ, ಸ್ನೇಹಿತರು ಇದ್ದಾರೆ, ನಿರ್ಮಾಪಕ ಒಂದು ಫ್ಯಾಮಿಲಿ ಇದೆ, ನೀವುಗಳಿದ್ದೀರಾ. ಇಲ್ಲ ಸರ್, ಇದು ಆಕ್ಚುಲಿ ಏನಂದ್ರೆ ಈ ಊರ ಹಬ್ಬದ ವಿಶೇಷತೆನೇ ಅದೇ. ಎಲ್ಲ ಊರುಗಳಲ್ಲೂ ನಾನು ಹೇಳ್ತಿರೋದು, ಸಾವಿರಾರು ವರ್ಷಗಳ ಹಿಂದೆ ನಡೆದಿದ್ದನ್ನ ಅದು ಕ್ರಾಸ್ ಮಾಡೋ ಡಾಕ್ಯುಮೆಂಟೇಶನ್ ಬೇಕಲ್ಲ. ಅದು ಎಲ್ಲಿ ನಮ್ಗೆ ಏನಾರು ಯಾರನ್ನ ಕೇಳೋದು, ನಾವೇನೋ ಡೌಟ್ ಬಂದ್ರೆ ಈ ಕಥೆಯಲ್ಲಿ ಸಿಗುತ್ತೆ. ಸೊ ಇವ್ರು ಬರ್ದಿಟ್ಟಿದ್ದಾರೆ ಇಡೀ ಗುಜರಿ, ಇವತ್ತಲ್ಲ, 1000 ವರ್ಷ ಆದ್ರೂ ಅಧ್ಯಯನ.
ಅದನ್ನ ನಾವು ತಿಳ್ಕೊಂಡ್ವಿ. ಆಕ್ಚುಲಿ ತಿಳ್ಕೊಳಕ್ ಒಬ್ರು ಬೇಕು, ಅದು ಬುಕ್ ನಮ್ಗೆ ಹೆಲ್ಪ್ ಆಯ್ತು ಸಿಕ್ಕಾಪಟ್ಟೆ. ಸೊ ಹಂಗಾಗಿ ರಿಸರ್ಚ್ ಮಾಡಿದ್ರು, ಅದು ನಮ್ಗೆ ತುಂಬಾ ಯೂಸ್ ಆಗಿ ಅದನ್ನ ಸಿನಿಮಾದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ವಿ. ಸರ್ ಏನಾಯ್ತು, ಎಲ್ಲ ಸಾಲ್ವ್ ಆಗಿದೆ. ಆಕ್ಚುಲಿ ನಮ್ಗೆ ಏನಾಯ್ತು ಅಂತ ಹೇಳಿದ್ರೆ, ಈ ಪ್ರಯಾರಿಟಿ ಬೇಸಸ್ ಅಂತ ಹೇಳ್ಬಿಟ್ಟಿತ್ತು ಸೆನ್ಸರ್ ಅಲ್ಲಿ. ಸೊ ನಾವು ರೆಗ್ಯುಲರ್ ಆಗಿ ಹಾಕಿದ್ವಿ, ನಮಗೆ ಗೊತ್ತಿರ್ಲಿಲ್ಲ ಅದು ಪ್ರಯಾರಿಟಿ ಬೇಸಸ್ ಅನ್ನೋದು ವರ್ಷಕ್ಕೊಂದ್ಸರಿ ಯಾವಾಗಲೂ ಲಾಸ್ಟ್ ಇಯರ್ ಎಂಡ್ ಅಲ್ಲಿ ಮಾಡ್ತಾರೆ. ಅದೊಂದು ಸ್ವಲ್ಪ ಲೇಟ್ ಆಯ್ತು. ಆಮೇಲೆ ಈ ತರ ಸಿನಿಮಾಗಳು ಬಂದಾಗ ಆಕ್ಚುಲಿ ಇರುತ್ತೆ ಕೆಲವು ಕ್ವಶನ್ಸ್ಗಳು, ಆರ್ಗ್ಯುಮೆಂಟ್ಸ್ಗಳು ಇರ್ತವೆ. ಸೊ ಪುಸ್ತಕಗಳೆಲ್ಲ ಇಟ್ಕೊಂಡಿದ್ವಿ ನಾವು, ಜಾನಪದ ಪುಸ್ತಕ ಎಲ್ಲ ಇಟ್ವಿ, ತೋರಿಸಿದ್ವಿ ಆಫೀಸರ್ಗೆ. ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನಾವು CBFC ಆಫೀಸರ್ಗೆ, ಇಲ್ಲಿ ಯಶವಂತ್ ಸಿನ್ಹಾ ಸರ್ ಇದಾರಲ್ಲ, ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಅವರು ನೋಡಿ ಮೆಚ್ಚುಗೆ ಪಟ್ಟು ನಮಗೆ ಸೆನ್ಸರ್ ಸರ್ಟಿಫಿಕೇಟ್ ಮಾಡಿಕೊಟ್ರು. ಎಲ್ಲೋ ಬಾಂಬೆಗೆ ಹೋದಾಗ ಸ್ವಲ್ಪ ರಿವೈಸ್ಗೆ ಹಾಕಿದ್ರು, ಅಂದ್ರೆ ಡಿವೋರ್ಸ್ನಲ್ಲು ಇದೆಲ್ಲ ಸಿನಿಮಾ ನೋಡಿದಾಗ ಅದನ್ನ ಕ್ಲಾರಿಫಿಕೇಶನ್ ಕೊಟ್ವಿ ನಾವು ಸೆಂಟ್ರಲ್ ವರ್ಗು ಅದನ್ನ ಮೇಲ್ ಮಾಡಿ ದಿನ ನಮ್ಮ ನಿರ್ಮಾಪಕರು ಯಾರನ್ನೂ ಬಿಟ್ಟಿಲ್ಲ. ಆಕ್ಚುಲಿ ಎಲ್ಲಾ ಡಿಪಾರ್ಟ್ಮೆಂಟ್, ಬಾಂಬೆ ಆಗಲಿ, ಡೆಲ್ಲಿ ಆಗಲಿ, ಸೆಂಟ್ರಲ್ ಮಿನಿಸ್ಟರ್ ವರ್ಗು, ಬ್ರಾಡ್ಕಾಸ್ಟ್ ಮಿನಿಸ್ಟರ್ ದಿನ ಮೇಲ್ ಮಾಡಿ ಫಾಲೋ ಅಪ್ ಮಾಡಿ ಕ್ಲಾರಿಫಿಕೇಶನ್. ಸರ್ ಕಂಟೆಂಟ್ ಅಂದ್ರೆ ಆಕ್ಚುಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸರ್, ಈಗ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ದಾರೆ ಇಂಡಿಯಾದಲ್ಲಿ. ಕಲ್ಚರ್, ರಿಲಿಜಿಯಸ್ ಇದೆಲ್ಲ ಬಂದಾಗ ಒಂದು ನೋಟಿಫಿಕೇಶನ್ ಆಗುತ್ತೆ ಪಾಪ್ ತರ. ಮೋಸ್ಟ್ಲಿ ಆ ಉದ್ದೇಶದಿಂದ ಏನಾರ ಮಾಡಿದ್ರೆ ಏನೋ ಗೊತ್ತಿಲ್ಲ, ಅದು ಆನ್ಸರ್ ಸಿಕ್ಕಿಲ್ಲ ನಮ್ಗೆ. ಅದು ಆಕ್ಚುಲಿ ಒಂದೊಂದೇ ಸಿನಿಮಾ ಆಗಿದೆ ಅಂತ ಬಂದಿತ್ತು. ಈ ಊರ ಹಬ್ಬ ಅಂದ್ರೆ ಅದು ಡಿವೋಷನಲ್ ಫೀಲ್ ಬರುತ್ತೆ, ಕಲ್ಚರ್ ಬರುತ್ತೆ. ಮೋಸ್ಟ್ಲಿ ಅದು ಏನಂತ ನಮ್ಗೆ ಆನ್ಸರ್ ಸಿಕ್ಕೇ ಇಲ್ಲ. ಆಕ್ಚುಲಿ ಒಂದೇನಂದ್ರೆ ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ. ಆಮೇಲೆ ನಾವೇ ಕೊಟ್ಬಿಟ್ವಿ. ಅದಕ್ಕೆ ಏನ್ ಬೇಕು ನಮ್ಮ ಪ್ರೊಡ್ಯೂಸರ್ ದಿನ ಅದನ್ನ ಮೇಲ್ ಮಾಡ್ಬಿಟ್ಟು ಫುಲ್ ಡೀಟೇಲ್ ಆಗಿ, ಆಮೇಲೆ ಏನು ಸಮಸ್ಯೆ ಇದೆ ನಮ್ಗೆ ಇವತ್ತಿನ ಸೆನ್ಸರ್ ಅಲ್ಲಿ ಅದೆಲ್ಲ ಕೊಟ್ಟಿದ್ರು. ಅದಕ್ಕೆ ಪರಿಹಾರನೂ ಸಿಕ್ಕಿದೆ ಈಗ ಆಲ್ರೆಡಿ. ಅಲ್ಲವ್ರು ಇಂಡಿಯಾದಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಪ್ರಯಾರಿಟಿ ಬೇಸಿಸ್. ಅದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಸೆನ್ಸರ್ ಬೋರ್ಡ್ಗೆ ನಾವು. ಸೊ ಹೀಗಾಗಿ ಕರೆಕ್ಟ್ ಸರ್, ನಾನೆಲ್ಲ ಕಂಟೆಂಟ್ ಇಟ್ಕೊಂಡೆ ಮಾಡ್ಕೊಂಡ್ ಬಂದಿದ್ದೀನಿ ಅವತ್ತಿಂದ. ಆಕ್ಚುಲಿ ಇದು ಒಂದೇನೋ ಬೇರೆ ಮಾಡ್ಬೇಕಾಗಿತ್ತು, ಲಾಂಗ್ ಗ್ಯಾಪ್ ಆಗಿತ್ತು. ಈಗ 4 ವರ್ಷದಿಂದ ಸಿನಿಮಾ ಮಾಡಿರಲಿಲ್ಲ ನಾನು. ಸೊ ನನಗೆ ರೆಗ್ಯುಲರ್ ಫಾರ್ವರ್ಡ್ ಸಿನಿಮಾ ಮಾಡೋಕ್ಕೂ ಇಷ್ಟ ಆಗಿರಲಿಲ್ಲ. ಆಕ್ಚುಲಿ ಇದೆಲ್ಲ ಮಾಡ್ತಿದ್ದೆ ನಾನು, ತುಂಬಾ ಜನ ಪ್ರೊಡ್ಯೂಸರ್ ಬರ್ತಿದ್ರು. ಹ್ಞೂ ಸರ್, ಇರ್ಬೇಕಲ್ಲ ಹ್ಞೂ ಸರ್. ಆಕ್ಚುಲಿ ಅದೇ ಅವಾಗಲೇ ಹೇಳಿದಾಗ ಇದು ಏನಾಗುತ್ತೆ ಅಂದ್ರೆ ಸರ್, ಇದು ಬರೀ ಸಿನಿಮಾ ಮಾತ್ರ ಅಲ್ಲ, ಇದು ಇಟ್ಸ್ ಎ ಡಾಕ್ಯುಮೆಂಟೇಶನ್. ಈಗ ನೋಡಿ, ನಾವು ಸಿನಿಮಾ ಮಾಡಿದೀವಿ, ಇದು 100 ವರ್ಷ ಆದ್ರು ಸಾರಿ ಪುಸ್ತಕ ಬರ್ದಿದ್ರು, ಅದು ನಮ್ಗೆ ಯೂಸ್ ಆಯ್ತು. ಈ ಸಿನಿಮಾ 100 ವರ್ಷ ಆದ್ಮೇಲೂ ಇದೊಂದು ಎಲ್ಲ ಹೆಲ್ಪ್ ಆಗುತ್ತೆ ಸರ್. ಇದು ಸುಮ್ಮನೆ ನಾವು ಕಮರ್ಷಿಯಲ್ ಆಗಿ ನಾರ್ಮಲ್ ಆಗಿ ಏನೋ ಸಿನಿಮಾ ಮಾಡೋದು, ನಾನು ಒಂದು ಸಪ್ರೇಟ್ ಆಗಿ ಏನೋ ಮಾಡೋಣ ಅಂತ ಹೇಳಿ ಇಟ್ಸ್ ಎ ವೆರೈಟಿ ಆಫ್ ಸಿನಿಮಾ ಮಾಡೋಣ ಅಂತ ಕಾದು ಮಾಡಿದ್ವಿ. ಆಕ್ಚುಲಿ ಇದಕ್ಕೆ ತುಂಬಾ ಅನ್ಕೋತೀವಿ ಸರ್, ಆದ್ರೆ ಇಂಪ್ಲಿಮೆಂಟ್ ಆಗಲ್ಲ. ಎಲ್ಲರೂ ಅನ್ಕೋತೀವಿ, ನಂತರ ಸುಮಾರು ಜನ ಡೈರೆಕ್ಟರ್ಗಳು ಅನ್ಕೋತಾರೆ, ಆದ್ರೆ ಮಾಡಕ್ಕಾಗಲ್ಲ. ಕಾರಣ ಏನಂತ ಹೇಳಿದ್ರೆ, ಅದಕ್ಕೆ ಸೂಕ್ತವಾದ ಇಂಟ್ರೆಸ್ಟ್ ಇರೋ ನಿರ್ಮಾಪಕರು ಬರಬೇಕು, ಟೀಮ್ ಬರಬೇಕು. ಈಗ ನೋಡಿ ಸರ್, ನನಗೆ ಶ್ರೀಧರ್ ಸಾರು, ವಾಸು ಸಾರು, ಈಶ್ವರು, ಬಾಹುಬಲಿ ಅವರು, ಆಮೇಲೆ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಟೀಮ್ಗಳು, ಆರಾಧ್ಯ ಅವರು, ಎಲ್ಲ ಟೀಮ್ಗಳಿದ್ದಾರೆ. ಆಮೇಲೆ ಅದ್ರ ಜೊತೆ ಕ್ಯಾಮ್ರಾಮನ್ಗಳು, ಈಗ KK ಸರ್ ಅಸಿಸ್ಟೆಂಟ್ಸ್ಗಳು, ರಮೇಶ್ ಅವರಾಗ್ಲಿ, ವಿಜಯರಾಗ್ಲಿ, ನಾಣಿ ಅವರಾಗ್ಲಿ, ಅವ್ರ ಮಗ ನಾಣಿ ಅಂತಿದ್ದಾರೆ. ಎಲ್ಲರೂ ಅಷ್ಟೇ ಇಂಟ್ರೆಸ್ಟ್ ಇಂದ ಹೆಲಿಕ್ಯಾಮ್ಸ್ ಒಂದ್ಸರಿ ಡಿಸ್ಕಷನ್ ಮಾಡಿದ್ರೆ ಅವ್ರ ಟೇಸ್ಟ್ ತಿಳ್ಕೊಂಡು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ. ನಮ್ಗೆ ಆ ಫೋಟೇಜ್ ಬಂದಿಲ್ಲ, ನಾನು ಸಿನಿಮಾ ನಾನು ಅನ್ಕೊಂಡಂಗೆ ಬರಕ್ ಆಯ್ತಿರ್ಲಿಲ್ಲ. ಅದೇ ಸರ್ ಹೇಳಿದ್ರಲ್ಲ ಸರ್, ಒಂದು 9 ದಿನ ಆಗಿದೆ. ಪ್ಲಸ್ ಆದ್ಮೇಲೆ ಪ್ಯಾಚ್ ವರ್ಕ್ ಬೋರ್ಡ್ ಮಾಡಿದ್ದೀವಿ ಸರ್, ಜಾತ್ರೆಗಳೆಲ್ಲ ಓವರ್ ಆಲ್ ಸರ್. ಹೌದು. ಇದು ಆಕ್ಚುಲಿ ಏನಂದ್ರೆ ಸರ್, 11 ದಿನ ಇದು ಪದ್ಧತಿ ನಡೆಯುತ್ತೆ. ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ, 10 ದಿವಸಕ್ಕೆ 1-2 ಕ್ಯಾಮ್ರಾ ಹಾಕ್ಬಿಟ್ಬಿಟ್ಟಿದ್ವಿ ಊರಲ್ಲಿ. ಏನ್ ನಡೆಯುತ್ತೋ ಶೂಟ್ ಮಾಡ್ತಾ ಇದ್ವಿ 10 days ಫುಲ್. 2 ವರ್ಷನೂ ಶೂಟ್ ಮಾಡಿದ್ವಿ ಅದನ್ನ. ಆ ರಶಲ್ಲಿ ಯಾವ್ದು ಬೇಕೋ ಅದನ್ನ ಮಾತ್ರ ತಗೊಂಡ್ವಿ. ಮಾಡ್ಬೇಕಂದ್ರೆ ಮಾಡ್ಬಿಡ್ಬೋದು ಸರ್. ಏನ್ ಅಲ್ವಾ, ನೋಡ್ಬೇಕು. ನೀವು ನಿಮ್ಮ ಹತ್ರ ಇಲ್ವಾ, ಗ್ರಂಥನೇ ಇಲ್ವಾ ನಿಮ್ಮ ಹತ್ರ ಲೈಬ್ರರಿ? ನಿರ್ಮಾಪಕರು ಇದಾರಲ್ಲ ಸರ್, ನೋಡಿ ಅವರು ಇವತ್ತು ಬಜೆಟ್ ಲೆಕ್ಕ ಹಾಕಿಲ್ಲ, ಸೇಮ್ ಆಗಿದೆ ಸರ್. ಯಾಕಂದ್ರೆ ಇವತ್ತು ತರಿಸಿರೋ ಕ್ಯಾಮ್ರಾ ಯಾವ್ದು ನಾರ್ಮಲ್ ಕ್ಯಾಮ್ರಾ ಅಲ್ಲ ಸರ್. ಆಕ್ಚುಲಿ ಹೇಳಿದಂಗೆ ಆರ್ಟಿಸ್ಟ್ 30 ಆರ್ಟಿಸ್ಟ್ ಅಂದ್ರೆ ಅದೇ ಕಷ್ಟ ಆಗುತ್ತೆ. ನೆಗೆಟಿವ್ ಆದ್ರೆ ನಾವೇನ್ ಮಾಡ್ತೀವಿ, ಅವಾಗ ಲಿಮಿಟೆಡ್ ಆಗಿ ಇಟ್ಕೊಂಡು ಇಷ್ಟೇ ಮಾಡ್ಬೇಕು, 25 ಶಾರ್ಟ್ ಮುಗಿ ಬಂದ್ಬಿಡ್ತೀವಿ ಅಷ್ಟೇ. ಇವಾಗಲೇ ಕಾಸ್ಟ್ಲಿ ಆಗ್ತಿದೆ ಸರ್. ಆಕ್ಚುಲಿ ರೀಲ್ ಇದ್ದಾಗ ಸ್ವಲ್ಪ ಶಿಸ್ತಾಗಿ ಮಾಡ್ತಾ ಇದ್ವಿ, ಈಗ ಎಲ್ಲ ಶೂಟ್ ಮಾಡ್ತಾ ಇರ್ತೀವಿ. ಅದೇ ಆಗಿರೋದು ಸರ್. ಇಲ್ಲ, ಇದೆ ಇದು ಊರ ಹಬ್ಬಕ್ಕೆ ಬರ್ಬೇಕಾಗಿತ್ತು ಸರ್. ಆಕ್ಚುಲಿ ಅದೇ ಪ್ಲಾನ್ ಮಾಡಿದ್ವಿ, 2 ವರ್ಷ ಶೂಟಿಂಗ್ ಮಾಡಿದ್ವಿ. ಇಲ್ಲ, ನನಗೆ ಇದು ಫುಲ್ ಪಿಕ್ಚರ್ ಇದೆಯಲ್ಲ ಸರ್, ಇದು ಅದೇ ಹೇಳಿದ್ನಲ್ಲ ಸರ್, ಒಂದು ಕ್ಲಾರಿಟಿಫೈ ಆಗಿ ನಮಗೆ ಫಸ್ಟ್ ನಮ್ಗೆ ಓಕೆ ಆಗಬೇಕಾಗಿತ್ತು. ಓಕೆ ಆಗಬೇಕಿತ್ತು, ಪ್ಲಸ್ ನಮಗೆ ಸೆನ್ಸರ್ ಸರ್ಟಿಫಿಕೇಟ್ ಬರಬೇಕಾಗಿತ್ತು. ಸೊ ಬಂತು, ಅದೊಂದು ಸ್ವಲ್ಪ ತಡ ಆಯ್ತು, ಸೆನ್ಸರ್ ಸರ್ಟಿಫಿಕೇಟ್ ಬಂತು. ಈಗ ಒಂದು ಸಮಾಧಾನವಾಗಿ ಒಂದು ಪಿಕ್ಚರ್ ಪ್ರೆಸೆಂಟೇಷನ್. ಯಾಕಂದ್ರೆ ನಾರ್ಮಲ್ ಸಿನಿಮಾ ಅಲ್ವಲ್ಲ ಸರ್, ಇದೊಂದು ನಾವೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ, ಒಂದು ವೆರೈಟಿ ಸಿನಿಮಾ. ಸೊ ಅದೆಲ್ಲ ಕುಕ್ ಮಾಡಿದ್ವಿ ಇದೆ ಸರ್. ನೀವೆಲ್ಲ ಇದ್ದೀರಲ್ಲ ಸರ್,
ನಿಮ್ಮ ಮೇಲೆ ನಂಬಿಕೆ ಇದೆ. ಅಂದ್ರೆ ಒಂದೊಂದು ಟ್ರ್ಯಾಕ್ ಒಂದೊಂದು ಶೂಟ್ ಮಾಡಿದಾರೆ, ಅಂದ್ರೆ ವಾಟ್ಸರ್ ಒಂದು ಟ್ರ್ಯಾಕ್. ಹೌದು ನಾವೇನ್ ಮಾಡಿದ್ವಿ ಅದನ್ನ ಸ್ಪ್ಲಿಟ್ ಮಾಡ್ಕೊಂಡ್ವಿ ಆಕ್ಚುಲಿ ಆರ್ಟಿಸ್ಟ್ಗಳಿಗೆ ಎಲ್ಲ ಮಾಡಿ ಏನ್ ಮಾಡ್ತೀವಿ ಸೆಂಟರ್ ಆಫ್ ಪಾಯಿಂಟ್ ಅದು ಹಬ್ಬ ನಡೆಯೋದು ಫುಲ್ ಕೊಂಡ ಆಯೋದಾಗ್ಲಿ ಕೊಂಡ ಬೆಂಕಿ ಮೇಲೆ ಓಡೋದಾಗ್ಲಿ ಇದಕ್ಕೆ ಏನ್ ಮಾಡ್ತೀವಿ ಎಲ್ಲರೂ ಬಂದು ಅಲ್ಲಿ ಜಾಯ್ನ್ ಆಗ್ತಾ ಇದ್ವಿ ಟೋಟಲ್. ಸೊ ಸಪ್ರೇಟ್ ಆಗಿ ಈಶ್ವರ್ ಅವರು ಒಂದು ಸಪ್ರೇಟ್ ಟ್ರ್ಯಾಕ್ ಮಾಡ್ತಾ ಇದ್ರು, ಬಾಹುಬಲಿ ಅವರು ಒಂದು ಸಪ್ರೇಟ್ ಟ್ರ್ಯಾಕ್ ಮಾಡ್ತಿದ್ರು, ಶ್ರೀಧರ್ ಸರ್ ಸಪ್ರೇಟ್ ಅವ್ರು ಒಂದು ಟ್ರ್ಯಾಕ್ ಶೂಟ್ ಮಾಡ್ಕೊಂಡು ಬರೋರು, ವಾಸು ಸರ್ ಮಾಡೋರು. ಸೊ ನಾವು ಒಂದ್ ಕಡೆ ಮಾಡ್ತಾ ಇದ್ವಿ ಸರ್. ಅದು ಮೋಸ್ಟ್ಲಿ ಒಂದು 150 ಅಡಿ ಮೇಲೆ ಇದೆ ಕೊಂಡ. 90 ಅಡಿ ಸರ್, 90 ಅಡಿ ಗಂಧದ ಮರಗಳು ಸೌದೆಗಳೆಲ್ಲ ಹಾಕಿ ಇಡೀ ಸುತ್ತಮುತ್ತ ಹಳ್ಳಿಗಳೆಲ್ಲ ತಂದು ಟ್ರ್ಯಾಕ್ಟರ್ ಗಟ್ಟಲೆ ತಂದು ಹಾಕಿ ಅದನ್ನ ಜೋಡಿಸ್ತಾರೆ. ಬೆಳಗಿಂದ 6 ಗಂಟೆಗೆ ಕೊಂಡ ಬೆಂಕಿ ಇಟ್ಟರೆ ಬೆಳಗ್ಗೆ 6 ಗಂಟೆವರೆಗೂ ಅದು ಉರ್ದು ಸಮ ಮಾಡ್ತಾರೆ. ಅದ್ರ ಮೇಲೆ ಓಡ್ತಾರೆ ಸರ್. ಮತ್ತೆ ಸೊ 19ನೇ ತಾರೀಕು ಪಿಕ್ಚರ್ ರಿಲೀಸ್ ಆಗ್ತಿದೆ ಸರ್. ದಯವಿಟ್ಟು ನಿಮ್ ಸಹಕಾರ ನಿಮ್ ಆಶೀರ್ವಾದ ಎಲ್ಲ ನಮ್ಮ ಮೇಲೆ ಇರ್ಲಿ. ಸಾರ್ ಹೇಳ್ದಂಗೆ ನಮ್ ಪ್ರೊಡ್ಯೂಸರ್ ಸರ್ ಹೇಳ್ದಂಗೆ ನೀವು ನಮ್ಮ ಫ್ಯಾಮಿಲಿನೇ. ಸೊ ಎಲ್ರೂ ಪ್ರಚಾರ ಮಾಡ್ಬೇಕು. ಆಮೇಲೆ ವಿಶೇಷವಾಗಿ ನಮ್ಮ ನಾರಾಯಣ ಗೌಡ್ರಿಗೆ, ಯಾಕಂದ್ರೆ ಅವರು ನನ್ನ DTS ವರ್ಕ್ ಮಾಡ್ಬೇಕಾದ್ರೆ ಬಂದ್ ನೋಡೋರು 2 ರೀಲು. ಅವ್ರು ಅವತ್ತೇ ಹೇಳ್ಬಿಟ್ರು, ಇಲ್ಲ ಸರ್ ಈ ಸಿನಿಮಾನ ನಾವೇ ರಿಲೀಸ್ ಮಾಡ್ತೀವಿ ಸರ್, ನಮ್ ಕಡೆಯಿಂದ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ಬಿಟ್ಟು. ತುಂಬಾ ಥ್ಯಾಂಕ್ಸ್ ನಾರಾಯಣ ಗೌಡ್ರೆ, ನಿಮ್ಮ ಫ್ರೆಂಡ್ಸ್ ಟೀಮ್ ಎಲ್ಲರಿಗೂ. ನಿಮಗೂ ಒಳ್ಳೇದಾಗ್ಲಿ, ನಮಗೂ ಒಳ್ಳೇದಾಗ್ಲಿ. ಮತ್ತೆ ನಾನು ಯಾರನ್ನ ಬಿಟ್ಟಿರ್ತೀನಿ, ಇಡೀ ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಮಾಡಿದ್ರು, ನಮ್ಮ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ತನಿಷಾ ಮೇಡಮ್ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಆ ಜನಗಳ ಮಧ್ಯದಲ್ಲಿ ಇವ್ರು ಅವತ್ತ ಬಿಗ್ ಬಾಸ್ ಮುಗಿಸ್ಕೊಂಡ್ ಬಂದಿದ್ರು, ಎಲ್ಲರಿಗಿಂತ ಜಾಸ್ತಿ ಕಾಟ ಇವ್ರಿಗೆ ಇಟ್ಟಿತ್ತು, ಬಿಡ್ತಾನೆ ಇರ್ಲಿಲ್ಲ ಹುಡುಗರು. ಸೊ ಅದ್ರ ಮೈದಲ್ಲಿ ಅವರೇ ಸ್ಟ್ರಿಕ್ಟ್ ಆಗಿ ಬಂದು ಎಲ್ಲಿ ಬೇಕಲ್ಲೇ ಕನ್ವರ್ಟ್ ಶೂಟ್ ಮಾಡ್ತಾ ಇದ್ರು. ತುಂಬಾ ಥ್ಯಾಂಕ್ಸ್.